ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ಬ್ರಾಂಡೆಡ್ ಔಷಧಿಗಳ ಮೇಲೆ 20% ರಿಯಾಯಿತಿ ಘೋಷಿಸಿದ್ದ ಮೆಡ್ಪ್ಲಸ್ ಇದೀಗ ಮತ್ತೊಂದು ಸಾಹಸಕ್ಕೆ ಕೈ ಹಾಕಿದೆ. ಕಾಂಟ್ರಾಕ್ಟ್ ಡ್ರಗ್ ಮ್ಯಾನುಫ್ಯಾಕ್ಚರಿಂಗ್ ಆರ್ಗನೈಸೇಷನ್ ಜೊತೆ ಸಹಯೋಗ ಹೊಂದಿದ್ದು ತನ್ನ 4200 ಮಳಿಗೆಗಳಲ್ಲಿ ಇನ್ನಷ್ಟು ಕಡಿಮೆ ದರದಲ್ಲಿ ಔಷಧಿ ನೀಡಲಿದೆ. ಬಹುತೇಕ ಮಾತ್ರೆ, ಸಿರಪ್, ಆಂಟಿಬಯೋಟಿಕ್ ಔಷಧಗಳನ್ನು ಈ ಸಂಸ್ಥೆಗಳು ತಯಾರಿಸಿ ಕೊಡಲಿವೆ. ಇದರಿಂದ ಮಾರ್ಕೆಟಿಂಗ್ ಹಾಗೂ ವಿತರಣಾ ವೆಚ್ಚ ಇಲ್ಲದಿರೋದ್ರಿಂದ 50% ರಿಂದ 70% ರಿಯಾಯಿತಿ ದರದಲ್ಲಿ ಔಷಧ ನೀಡಲಿದ್ದೇವೆ ಅಂತ ಮೆಡ್ಪ್ಲಸ್ ಘೋಷಣೆ ಮಾಡಿದೆ. ಇದಕ್ಕಾಗಿ ದೇಶದಾದ್ಯಂತ 4200 ಸ್ಟೋರ್ ಜೆನೆರಿಕ್ ಮಳಿಗೆಗಳನ್ನು ತೆರೆದಿದೆ. ಭಾರತ ಸಂವಿಧಾನವನ್ನು ಅಂಗೀಕರಿಸಿ 75 ವರ್ಷದ ಪ್ರಯುಕ್ತ ರಾಜ್ಯದಾದ್ಯಂತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ರಾಜ್ಯ ಸರ್ಕಾರ ಆಚರಿಸ್ತಾ ಇದೆ. ಅದರ ಅಂಗವಾಗಿ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಟ್ಟಡದ ಮೇಲೆ ಸುಮಾರು 3000 ದೀಪಗಳ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಮೂಡಿಸಲಾಗಿದೆ. ಕೋಲಾರ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಅವರ ಮಾರ್ಗದರ್ಶನದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಶ್ರೀನಿವಾಸನ್ ನೇತೃತ್ವದಲ್ಲಿ ಈ ಪರಿಕಲ್ಪನೆ ಅದ್ಭುತವಾಗಿ ಮೂಡಿದೆ. ಈ ವಿನೂತನ ಪ್ರಯತ್ನಕ್ಕೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯ ಸಿಬ್ಬಂದಿಗೆ ಎಲ್ಲ ಕಡೆಯಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಗ್ತಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ ಜಿಲ್ಲೆಗಳ BSNL ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವ ವಿಕಾಸ್ ಜೈಕರ್ ಕಂಪನಿ ಕಾರನ್ನು ಬಿಟ್ಟು ಬೇರೆ ಕಾರನ್ನು ಬಳಸಿದ್ದಾರೆ. ಹೀಗಾಗಿ ಕಾರ್ ಜಪ್ತಿ ಮಾಡಲಾಗಿದೆ. ಬೆಳಗಾವಿಯಿಂದ ಖಾಸಗಿ ಕಾರ್ ಮೂಲಕ ವಿಜಯಪುರದ ಕಚೇರಿಗೆ ಬಂದಿದ್ದ ವಿಕಾಸ್ ಜೈಕರ್ಗೆ BSNL ಸೀನಿಯರ್ ಆಫೀಸ್ ಅಸೋಸಿಯೇಟ್ ಪ್ರಶ್ನೆ ಮಾಡಿದ್ರು. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಖಾಸಗಿ ಕಾರನ್ನು ಜಪ್ತಿ ಮಾಡಿದ್ದಾರೆ. ಭಟ್ಕಳ ಪುರಸಭೆಯನ್ನ ನಗರಸಭೆಯನ್ನಾಗಿಸುವ ಸಚಿವ ಮಂಕಾಳು ವೈದ್ಯ ಪ್ರಸ್ತಾಪಕ್ಕೆ ಹಿಂದೂ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಭಟ್ಕಳವನ್ನ ಮುಸ್ಲಿಮರ ಕೈಯಲ್ಲಿ ಕೊಡಲು ಹುನ್ನಾರ ಮಾಡಿದ್ದಾರೆ. ಜಾಲಿ ಮತ್ತು ಹೆಬಳಿ ಪಂಚಾಯತ್ನಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗಿದೆ. ಈ ಎರಡೂ ಪಂಚಾಯಿತಿಯನ್ನ ವಿಲೀನಗೊಳಿಸಿ ನಗರಸಭೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಚುನಾವಣೆ ವೇಳೆ ಸಚಿವ ಮಂಕಾಳು ವೈದ್ಯ ಮಾತು ಕೊಟ್ಟಿದ್ದಾರೆ. ಹೀಗಾಗಿ ಮುಸ್ಲಿಮರಿಗೆ ಅನುಕೂಲ ಮಾಡಲು ಹೊರಟಿದ್ದಾರೆ. ನಗರಸಭೆಗೆ ಸೇರ್ಪಡೆ ಮಾಡುವ ಗ್ರಾಮಗಳ ಹೆಸರನ್ನ ಕೈಬಿಡಬೇಕು, ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಭಟ್ಕಳದ ಹಿಂದೂಗಳಿಗೆ ಅನ್ಯಾಯ ಆಗಲಿದೆ ಅಂತ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಯಚೂರಿನ ದೇವದುರ್ಗದಲ್ಲಿ ಮರಳಿನ ಟ್ರ್ಯಾಕ್ಟರ್ ಹಿಡಿದ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದೆ. ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಬೆಂಬಲಿಗರು ದುರ್ಗದ ಐಬಿಗೆ ಪೊಲೀಸ್ ಸಿಬ್ಬಂದಿಯನ್ನ ಕರೆಸಿಕೊಂಡು ಬರ್ತಾ ಇದ್ದಂತೆ 10 ರಿಂದ 15 ಜನರು ಹಲ್ಲೆ ಮಾಡಿದ್ದಾರೆ. ಬಳಿಕ ಸಮಾಧಾನ ಪಡಿಸುವ ಯತ್ನ ಮಾಡಿದ್ದಾರೆ. ಸಮಾಧಾನ ಪಡಿಸುವ ವಿಡಿಯೋ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯವಾಗಿದೆ. ಹಲ್ಲೆಗೆ ಒಳಗಾದ ಹನುಮಂತರಾಯರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಶಾಸಕಿ ಕರೆಮ್ಮ ಜಿ ನಾಯಕ್ ಪುತ್ರ ಸಂತೋಷ್ ಹಾಗೂ ಆಪ್ತ ಸಹಾಯಕ ಸಂತೋಷ್ ವಿರುದ್ಧ FIR ದಾಖಲಿಸಲಾಗಿದೆ. FIR ಆಗ್ತಾ ಇದ್ದಂತೆ ಠಾಣೆ ಮುಂದೆ ಶಾಸಕಿ ಪೊಲೀಸರು ಫ್ರೀ ಪ್ಲಾನ್ ಮಾಡಿ ಕೇಸ್ ಹಾಕಿದ್ದಾರೆ ಅಂತ ಹೈ ಡ್ರಾಮಾ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.